ಎಸ್ ಒಂದ್ ಸ್ವಲ್ಪ ಈ ತರ ಎಡವಟ್ ಇದೀನಿ ನಾನು. ಇವತ್ತು ನಮ್ಮ ಅಡಿಗೆ ಮನೆಗೆ ಬಂದಿರುವಂತ ಕಲಾವಿದೆ ಟೋಟಲಿ ಒಂದ್ ಒಳ್ಳೆ ಚಾನಲ್ ನಾನು ಬಂದಿದ್ದೀನಿ. ತಿನ್ನೋದಂದ್ರೆ ನನಗೆ ಸಿಕ್ಕಾಪಟ್ಟೆ ಹುಚ್ಚು. ಇವತ್ತೇನೋ ಒಂದು ಹೆಲ್ದಿ ಡಿಸ್ಕಷನ್ ಆಗತ್ತೆ. ನೀವೇನಕ್ಕೆ ನನ್ನನ್ನ ಪದೇ ಕರೀತಾ ಇರಬಾರ್ದು ನಿಮ್ ಚಾನಲ್ಗೆ ಈ ತರ ಬಜ್ಜಿ ಹಾಕಿದಾಗ. ಇಷ್ಟ ಒಂದ್ 10 ವರ್ಷದಲ್ಲಿ ತಿಂದಿರೋ ದುಡ್ಡನ್ನು ಉಳಿಸಿದ್ರೆ ಒಂದ್ 50 ಗ್ರಾಮ್ ಬಂಗಾರ ತಗೋಬಹುದಾಗಿತ್ತು. ಫ್ರೆಂಡ್ಸ್ ಕೇಳ್ತಾರೆ ಎಲ್ಲಿದ್ಯಾ ಅಂತ, ನಮ್ಮ ಮನೇಲಿ ಇದೀನಿ ಅಂತ. ನೆಕ್ಸ್ಟ್ ಕೇಳದೆ ಕ್ಲೀನ್ ಮಾಡ್ತಾ ಇದೀಯಾ. ಹಾಗೂ ತಿಂಗಳು ಒಂದು ಮಿನಿಮಮ್ 10 ಲಕ್ಷ ದುಡಿತಾರೆ. 10 ಲಕ್ಷದಲ್ಲಿ 10 ಲಕ್ಷನು ತಿನ್ನಕ್ಕೆ ಹಾಕ್ತಾರ ಅಂತ ಕೇಳ್ಬೇಕು. ತುಂಬಾ ದೊಡ್ಡ ಸ್ಟೇಟ್ಮೆಂಟ್. ದಯವಿಟ್ಟು ಇದನ್ನ ಯಾರು ಸೀರಿಯಸ್ ಆಗಿ ಮನ್ಸಿಗೆ ತಗೊಳಕ್ ಹೋಗ್ಬೇಡಿ. ರಾಗು ದುಡಿಮೆ. ಓ ಇವತ್ತು ಯಾವ ಗುರುವಾರ ಅಲ್ಲ? ಗುರುವಾರ ತಿನ್ನಲ್ಲ. ದಿನದಲ್ಲಿ 3 ರಿಂದ 4 ಹೊತ್ತು ನನಗೆ ಚಿತ್ರಾನ್ನ ಕೊಟ್ರು ಕಣ್ಣು ಮುಚ್ಕೊಂಡು ತಿಂತೀನಿ. ಆದ್ರೂ ಮಹಿಳಾ ದಿನಾಚರಣೆ ಅಂದ್ರೆ ನಮ್ಗೆ ಮಾರ್ಚ್ ಶುರು ಆಗುತ್ತೆ. ನಾನು ಅಷ್ಟು ಪರ್ಫೆಕ್ಟ್ ಆಗಿ ಹೆಣ್ಣಿನ ತರ ಮಾಡಿದೀನಿ ಅನ್ನೋದೊಂದು ಇದೆ. ನನ್ಗೆ ಇದೊಂದು ಇಷ್ಟ ಆಗಲ್ಲ, ಚಿತ್ರಾನ್ನ ಜೊತೆ ಚಟ್ನಿ ಕಾಂಬಿನೇಷನ್ ಒಂದು ಇಷ್ಟ ಆಗಲ್ಲ. ಪೂಜ್ಯ ರಾಘವೇಂದ್ರ ರಾಘವೇಂದ್ರ ಕೇಳಿಸ್ಕೊಳ್ಳಿ, ನಿಮ್ಮ ಭಕ್ತ ಇವತ್ತು ಮುಟ್ಟೆ ಹೆಸರು ಹೇಳಿದ್ದಾರೆ, ಮೀನ್ ಹೆಸರು ಹೇಳಿದ್ದಾರೆ, ಕೋಳಿ ಹೆಸರು ಹೇಳಿದ್ದಾರೆ. ರಾಘವೇಂದ್ರ ಮಿಲಿಟರಿ ಹೋಟ್ಲ್ ಅಂತ ಇಟ್ಕೊಂಡಿರ್ತಾರೆ. ಹೆಸರಲ್ಲೇ ರಾಘವೇಂದ್ರ ಇಟ್ಕೊಂಡ್ಬಿಟ್ಟು ಮಿಲಿಟರಿ ಹೋಟ್ಲ್ ಮಾಡ್ತಾ ಇರ್ತಾರೆ. ನನಗೆ 10 ಟೇಕ್ ಮಾಡಿಸಿದ್ರು ನಾನು ಮಾಡ್ತೀನಿ, ಬಟ್ ಏನ್ ಮಾಡಕ್ 1 ಟೇಕಿಗೆ ಓಕೆ ಆಗ್ಬಿಡುತ್ತೆ. ಆರ್ಕೆ ಇದೆ ಎಮೋಷನ್. ಅದೇ ಇವಾಗ ಯಾರೇ ಇವತ್ತಿನ ಎಪಿಸೋಡ್ ನೋಡ್ತಾ ಇದ್ರು, ಕವಿತಾ, ಕಾಮಾಕ್ಷಿ, ಕಮಲಾ ಅನ್ನೋರು ರಾಘುಗೆ ಪ್ರಪೋಸ್ ಮಾಡ್ತಾರೆ. ಹಿಂದೆ ಇದ್ರೆ ಚೆನ್ನಾಗಿರ್ಬೇಕು ಅನ್ನೋದು, ಕಣ್ಣು ಚೆನ್ನಾಗಿರ್ಬೇಕು ಅನ್ನೋದು ಯೋಚನೆ ಮಾಡಿದೀನಿ. ಎಲ್ಲವನ್ನು ನಾನು ಮುಕ್ತವಾಗಿ ಮಾತಾಡಬಲ್ಲೆ, ಮಾತಾಡ್ತೀನಿ ಕೂಡ. ಚಿತ್ರಾನ್ನ ಅಳಿಸೋದ್ರು ಪರವಾಗಿಲ್ಲ, ರಾಘುಗಾಗಿ ಕಾಯ್ತಿದೆ. ಆಂಟಿ ಆಗಿರೋದಕ್ಕೆ ಇಷ್ಟ ಇಲ್ಲ, ಅಕ್ಕ ಆಗಿ ಇರ್ಬೇಕು. ವಿಚಾರ ತಿನ್ನೋದ್ಕಿಂತ ನೆಲದ ಮೇಲೆ ಕಾಲ್ ಮರ್ಚ್ಕೊಂಡು, ಓ ಮೈ ಗಾಡ್, ಹಂಗ್ ತಿಂದ್ರೆ ನನಗೆ ನೀಟಾಗಿ ಒಂದೊಂದು ಅಗಳು ಅರ್ಗತ್ತೆ. ಬಾಳೆಕಾಯಿ ಚಿಪ್ಸು, ಬಾಳೆಕಾಯಿ ಬಜ್ಜಿ, ಮಾವಿನಕಾಯಿ ಚಿತ್ರಾನ್ನ, ವಸಂತ ಮಾಸಕ್ಕೆ ಕಾಲಿಟ್ಟಿದೀವಿ, ಪುಳಿಯೋಗರೆ ಗೊಜ್ಜು. ಮಾವು ಮತ್ತೆ ಹುಣಸೆಹಣ್ಣು ಈ ಸೀಸನ್ ಅಲ್ಲಿ ಎಲ್ಲರಿಗೂ ಸಿಗುವಂಥದ್ದು. ಹಾಗಾಗಿ ಪುಳಿಯೋಗರೆ ಮತ್ತೆ ಅದು ಹುಳಿಯನ್ನ ಅಂತ ಹೇಳ್ತೀವಿ, ಚಿತ್ರಾನ್ನ ಮಾಡೋ ಸಮಯ. ಎಣ್ಣೆ ಗೆಸ್ಟ್ ಬಂದ್ಮೇಲೆ ಕಾಯಕ್ ಇಡ್ತೀನಿ. ಇಲ್ಲಿ ಕಾಣಿಸ್ತಿರೋ ಬಾಳೆಕಾಯಿಲೆ ಗೊತ್ತಾಗುತ್ತೆ ಬಾಳೆಕಾಯಿ ಗೊಜ್ಜು ಅಂತ. ಅವರು ಬ್ರೇಕ್ಫಾಸ್ಟ್ ಅಲ್ಲಿ ಮೊಟ್ಟೆ ತಿನ್ನೋರು ಅಂತ ನಾನ್ ಅಂದ್ಕೊಂಡು, ನಾನು ರೈತ ಸಂತೆಯಿಂದ ತಂದಿರುವಂತಹ ಪ್ಯೂರ್ ಶುದ್ಧ ನಾಟಿ ಕೋಳಿ ಮೊಟ್ಟೆನ 4 ಬೇಯಕ್ ಹಾಕ್ತೀನಿ. ಅವ್ರು ಬರೋಷ್ಟ್ರಲ್ಲಿ, ನಾನು ಅವ್ರನ್ನ ಪರಿಚಯ ಮಾಡೋಷ್ಟ್ರಲ್ಲಿ ಈ ಮೊಟ್ಟೆಗಳು ಬೇಯುತ್ತೆ. ಮೊಟ್ಟೆ ತಿನ್ನೋರು ಅಂತ ಗೊತ್ತಾಯ್ತು. ಅದೇ ತರ ಕೋಳಿ ಮೊಟ್ಟೆ ತರ ಮುದ್ದಾಗಿರುವ ಒಬ್ಬಳು ಗೆಸ್ಟ್ನ ಒಬ್ಬಳು ಬಂದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಮಹಿಳಾ ದಿನ, ಈ ಮಹಿಳಾ ದಿನಕ್ಕೆ ನಾನ್ ಇವತ್ತು ಕರೀತಿರುವಂತಹ ಅತಿಥಿ ಒಬ್ಬ ಮಹಿಳೆಯನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನ್ ತಿಳ್ಕೊಬೇಕು ಅಂತ ಅವ್ರನ್ನ ಕರಿತಿದ್ದೀನಿ. ಕರಿತಿರೋದ್ ಪುರುಷನ್ನೇ, ಆದ್ರೆ ಪುರುಷನ ಕರೆದು ಮಹಿಳೆ ಬಗ್ಗೆ ಏನು ಕೇಳೋದಿದೆ ಅಂತ ನೀವ್ ಅನ್ಕೋಬಹುದು. ಮಹಿಳೆಯರ ಪಾತ್ರವನ್ನ ಅಚ್ಚುಕಟ್ಟಾಗಿ ಅಭಿವ್ಯಕ್ತಿಸಬಲ್ಲ ಒಬ್ಬ ನಟ. ಇಷ್ಟರಲ್ಲಾಗ್ಲೇ ನಿಮಗೆ ಗೊತ್ತಾಗಿರ್ಬೋದು, ಆ ಮಜಾ ಭಾರತದ ಗಿಚ್ಚಿ ಗಿಲಿಗಿಲಿಯ ರಾಘು. ಹೌದು, ಎಲ್ಲರಿಗೂ ರಾಘು ಅಂತ ತಕ್ಷಣ ಅಯ್ಯೋ ನಮ್ಮನೆ ಹುಡುಗ ರಾಘು ಅಂತ ಅನ್ಸ್ತಿದೆ ಅಲ್ಲ. ಆಮೇಲೆ ಒಬ್ಬೊಬ್ಬ ರಾಗಿಣಿ ಬರ್ತಾ ಇದಾರಾ ಅಂತ ನನಗೂ ಗೊತ್ತಿಲ್ಲ. ನಾನಂತೂ ಅವ್ರನ್ನ ಕರೆದಿದ್ದೀನಿ. ರಾಘು ಆಗಿ ಬರ್ತಿದಾರೋ ರಾಗಿಣಿ ಆಗಿ ಬರ್ತಿದಾರೋ ನನಗೂ ಗೊತ್ತಿಲ್ಲ. ಆದ್ರೆ ನಾವು ಇವತ್ತು ಮಹಿಳೆಯ ಅಂತರಾಳದ ಬಗ್ಗೆ ರಾಘು ಹತ್ರ ತಿಳ್ಕೊಳ್ತೀವಿ. ಮತ್ತೆ ಅವರು ಈ ಮಹಿಳಾ ದಿನಾಚರಣೆನ ಯಾವ ತರ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನನಗೂ ಗೊತ್ತಾಗ್ಬೇಕಾಗಿದೆ. ಹಾಗಿದ್ರೆ ಅಕ್ಷತಾ ಕಿಚನ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಅಕ್ಷತಾ ಕಿಚನ್. ರಾಘು, ಎಸ್ ಒಂದ್ ಸ್ವಲ್ಪ ಈ ತರ ಎಡವಟ್ ಇದೀನಿ ನಾನು. ಏನ್ ಗೊತ್ತಾ, ನನಗೆ ನೀವ್ ತುಂಬಾ ಇಷ್ಟ ಆಕ್ಟರ್ ಆಗಿ. ಇವಾಗ 1 ಎಂಟ್ರಿ ಆಯ್ತು, ಅದು ಎಡ್ವರ್ಟರ್ ಕುಡಿತಾರೆ. ಇನ್ 2 ಎಂಟ್ರಿ ನನ್ಗೋಸ್ಕರ ಡಿಫ್ರೆಂಟ್ ಆಗಿ ಕೊಡ್ಬೋದಾ? ಯಾವ ತರ ಬಂದದ್ದೆ ಇನ್ನೊಂದ್ಸಲಿ ಬೇರೆ ತರ ಕೊಡಿ, ಇನ್ನೊಂದ್ಸಲಿ ಬೇರೆ ತರ ಕೊಡಿ. ಟ್ರೈ ಮಾಡೋಣ, ನೋಡ್ತೀನಿ, ಟ್ರೈ ಮಾಡ್ತೀನಿ.
ವೆಲ್ಕಮ್ ಟು ಅಕ್ಷತಾ ಕಿಚನ್ ರಾಗು. ಸರ್ ಅಲ್ಲಬಕ್ ಅಟ್ಟಪಕ್. ಸೂಪರ್. ಇನ್ನೊಂದಾ? ಅಯ್ಯೋ, ಇದು ಇಮಿಡಿಯೇಟ್ ಟಾಸ್ಕ್ ಅಂದ್ರೆ ನಮಗೆ ಕಷ್ಟ. ಹ್ಮ್ ಅಕ್ಷತಾ ಕಿಚನ್ ಗೆ ಸ್ವಾಗತ ರಾಗು. ಹಿಂಗ್ ಬಂದ್ರೆ ಓಕೆನಾ? Anything. ಓಕೆ ಫೈನ್ ಬನ್ನಿ. ಎಸ್, ನಮಸ್ತೆ ನಮಸ್ಕಾರ ಎಲ್ಲರಿಗೂ. ಅಕ್ಷತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ. Yes. ಇವತ್ತು ನಮ್ಮ ಅಡಿಗೆ ಮನೆಗೆ ಬಂದಿರುವಂತದ್ದು ಕಲಾವಿದೆ ಕಲಾವಿದೆ ಅಲ್ಲ, ಏನ್ ಕರೆದ್ರು ಓಕೆ. ಮಹಿಳಾ ದಿನಾಚರಣೆಗೆ ಇವ್ರನ್ನೇ ಯಾಕೆ ಕರೆಸ್ತೆ ಅಂತ ನಾನು ಹೇಳ್ತೀನಿ. ಅದಕ್ಕೂ ಮೊದ್ಲು ರಘು, ನೀವು ಬೆಳಗ್ಗೆ ಅನ್ನ ತಿನ್ನೋ ಪಾರ್ಟಿನ ಸಾಗರದವ್ರು ಅಂತೀರಾ. ನಿಮ್ಗೆ ಕಡುಬು ರೊಟ್ಟಿ ಈ ತರದವೇ ಆಗ್ಬೇಕು, ಅನ್ನ ಐಟಮ್. ಎನಿಥಿಂಗ್ ಇಸ್ ಫೈನ್. ಅನ್ನ, ಕಡುಬು, ರೊಟ್ಟಿ, ತಿಂಡಿಗೆ ಏನ್ ಕೊಟ್ರು ತಿಂತೀನಿ ನಾನು. ಹೌದಾ? ಹಂಗ್ ನೆನ್ನೆ ಉಳ್ದಿದ್ದ ಅನ್ನ, ನೆನ್ನೆ ಉಳ್ದಿದ್ ಸಾರು. ಬಟ್ ನಿಮ್ ಸಾಗರದ ಮಲ್ನಾಡ್ ಕಡೆ ಹಂಗಿಲ್ವಲ್ಲ? ಅಲ್ಲ ಅಂದ್ರೆ ಮಲೆನಾಡಲ್ಲಿ ಇದ್ದಾಗ ಅದು ಓಕೆ, ಬಟ್ ಇವಾಗ ಎಲ್ಲ ಕಡೆ ಓಡಾಡಿ ಎಲ್ಲ ಭಾಗದ್ದು. ಇವಾಗ ಈ ಕಡೆ ನಾ ಮಂಡ್ಯ ಕಡೆ ಹೋದ್ರೆ ಹಿಂದಿನ ದಿನ ಮುದ್ದೆ ಇದ್ರೆ ಅದಕ್ಕೆ ಬೆಳಗ್ಗೆ ಮಜ್ಜಿಗೆ ಕಲ್ಸ್ಕೊಂಡು ಕುಡಿಯುವಂತ ಅಭ್ಯಾಸನೂ ಇದೆ. ಸೊ ಅದನ್ನು ಇಷ್ಟ ಆಗತ್ತೆ. ಸೊ ಟೋಟಲಿ ಒಂದ್ ಒಳ್ಳೆ ಚಾನಲ್ಗೆ ನಾನು ಬಂದಿದ್ದೀನಿ. ತಿನ್ನೋದಂದ್ರೆ ನನಗ್ ಸಿಕ್ಕಾಪಟ್ಟೆ ಹುಚ್ಚು. ಸೊ ಇಲ್ಲಿ ಒಂದ್ ಸ್ವಲ್ಪ ನನಗ್ ಇಷ್ಟ ಆಗೋ ತರದ್ದೇ ಇದೆ ಅಂತ ಎಲ್ಲ ಅನ್ನಿಸ್ತಾ ಇದೆ. ಓ ಮೈ ಗಾಡ್. ಕೂತ್ಕೊಳ್ಳಿ. ಎಲೆ ಫಸ್ಟ್ ಗೆ ಊಟ ಕೊಟ್ಬಿಡ್ತೀರಾ Yes, ನೀವು? ಊಟ ಮಾಡ್ತಾನೆ ಮಾತಾಡೋಣ. ಸೂಪರ್. ನೀವು ಊಟ ಮಾಡ್ತೀರಲ್ವಾ? ನಾನ್ ಮಾಡ್ತೀನಿ. ಯಾ. ಬಡಿಸ್ತಾ ಓಕೆ. ನೀರು. ಇದು ಆಕ್ಚುಲಿ ನಂಗೆ ಇಷ್ಟ. ಈ ತರ ತಿಂತ ಮಾತಾಡೋದಿದೆ ಗೊತ್ತಾ? ಆಕ್ಚುಲಿ ತಿಂತ ಯಾರು ಮಾತಾಡಬಾರ್ದು, ಬಟ್ ನಾನು ತಿಂತ ಮಾತಾಡ್ತೀನಿ. ಇಲ್ಲ, ಮಾತಾಡ್ಬಾರ್ದು ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ಜನ ಎಲ್ಲ ರೂಢಿಸ್ಕೊಂಡಿರೋದೇ ಡೈನಿಂಗ್ ಟೇಬಲ್ ಮೇಲೆ ಡಿಸ್ಕಷನ್ ಅಂತ. ಒಂದ್ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂರೋದು ಊಟಕ್ಕೆ. ಹೆಚ್ಚು ನಾವು ಮಾತಾಡೋ ಮಾತುಗಳೇ ಊಟದಲ್ಲಿ ಅಲ್ವಾ? ಜಾಸ್ತಿ ಆಗ್ತಿದೆ ಅನ್ಬಿಟ್ಟು ಇವೆಲ್ಲ ರೂಢಿಯಿಂದಲೇ ಹೇಳ್ಬಿಟ್ರೆ ತಿನ್ನುವಾಗ ಮಾತಾಡಬಾರ್ದು ಅಂತ ಹೇಳಿ ಹೊಟ್ಟೆಗೆ ಹೋಗಲ್ಲ ಇವೆಲ್ಲ. ಅಂದ್ರೆ ಕೆಲವೊಬ್ರಿಗೆ ಏನ್ ಗೊತ್ತಾ, ಬಿಸಿ ಬಿಸಿ ತಿನ್ನ ಅಭ್ಯಾಸ ಇರುತ್ತೆ. ಮಾತಾಡಿದ್ರೆ ಅದು ಆರೋಗುತ್ತೆ. ಬಿಸಿ ಬಿಸಿ ತಿನ್ಲಿ ಅನ್ನೋದಕ್ಕೆ ಆತರ ಎಲ್ಲ ಹೇಳಿರ್ಬಹುದು. ಇವಾಗ ನೋಡಿ, ಕೆಲವೊಬ್ರು ಏನೋ ಒಂದು ಸಿನಿಮಾ ಇದು ಡಿಸ್ಕಷನ್ ಆಗಿರ್ಲಿ, ಒಂದು ಲಂಚ್ ಅರೇಂಜ್ ಮಾಡಿರ್ತಾರೆ, ಡಿನ್ನರ್ ಅರೇಂಜ್ ಎಲ್ಲ ಆಗಿರುತ್ತೆ. ಸೊ ಅಂದ್ರೆ ಆತರ ಹೆಲ್ದಿ ಡಿಸ್ಕಷನ್ ಆಗುವಂತದ್ದು ಊಟ ಅಲ್ವಾ? ಎಸ್, ಇವತ್ತೇನೋ ಒಂದು ಹೆಲ್ದಿ ಡಿಸ್ಕಷನ್ ಆಗತ್ತೆ. ನೈಸ್. ತುಂಬಾ ಊಟ ಮಾಡ್ಕೊಂಡು ನಂಗೆ ಆಕ್ಚುಲಿ ನಾನು ನಿಮ್ಗೆ ಹೇಳ್ಬೇಕು ಅಂತ ಅನ್ಕೊಂಡೆ. ಫಸ್ಟ್ ನನಗೆ ನಿಮ್ಮ ಈ ಒಂದು ಸೆಟಪ್ ಸಿಕ್ಕಾಪಟ್ಟೆ ಇಷ್ಟ. ನಾನು ನೋಡಿದಾಗ ಈ ತರದೆಲ್ಲ ನನಗೆ ಆಕ್ಚುಲಿ ಆಂಟಿಕ್ ಲವರ್ ನಾನು. ನನಗೆಲ್ಲ ಈ ತರದ್ದು, ಆಮೇಲೆ ಹಳೆ ಕಲ್ಲಿಂದ ಐಟಮ್ಸು, ಈ ಮಡಿಕೆ ಐಟಮ್ಸು, ಇದೆಲ್ಲ ನನಗೊಂಥರ ಆ ಕಡೆ ಒಲವು ತುಂಬಾ ಸಿಕ್ಕಾಪಟ್ಟೆ. ಗೊತ್ತಾಗುತ್ತೆ. ದೇಸಿ ರಾ ಆಕ್ಟರ್ ಅಂದ್ಮೇಲೆ ಇವೆಲ್ಲ ಇಷ್ಟಪಟ್ಟಿರ್ಲೇಬೇಕು. Yes, yes, ಆದ್ರೆ yes. ಮೊದಲನೇದಾಗಿ ಇವು ನನ್ ಸೆಟಪ್ ಅಲ್ಲ, ಹಾ? ನಾನು ಉಪಯೋಗಿಸುವಂತಹ ಸಾಮಾನುಗಳು. ಹೌದಾ? ಡೈಲಿ ಇದನ್ನೇ ಉಪಯೋಗಿಸೋದ ನೀವು? ಡೈಲಿ ಅಂದ್ರೆ ರ್ಯಾಂಡಮ್ ಆಗಿ ಇಡ್ಲಿ ಮಾಡ್ತೀನಿ, ಇನ್ನೇನೋ ಕಲಿಸ್ತೀನಿ. ಇದು ಸಾರಿ ಕೇಳಬಾರ್ದು, ಅಂದ್ರೆ ಇದು ಎಷ್ಟು ವರ್ಷದ ಹಳೆಯ ಒಂದು ಕಲೆಕ್ಷನ್ಸ್? ನಿಮ್ಗೆ ತಗೊಳ್ತಾನೆ ಇರ್ತೀರಾ? ಲೈಕ್ ಹೌದು, ನಮ್ಮ ಮನೆಗಳಲ್ಲೂ ಕೂಡ ವಾಪಸ್ ಕೊಟ್ಟಾಗ ಯಾರಿಗಾದ್ರೂ ಕೊಟ್ಬಿಡ್ಬೇಕಾದ್ರೆ ನಾನ್ ತಗೊಂಡ್ ಬರ್ತಿದ್ದೆ. ಯಾವ್ದ್ರ ಅಂಗಡಿಗೆ ಹೋಗಿ ನನ್ ಕಾಣಿಸಿದ್ರೆ ನಾನ್ ಖರೀದಿ ಮಾಡ್ಬಿಡ್ತೀನಿ. ಇದೇ ಕ್ರೇಜ್. ಆಕ್ಚುಲಿ ಇದಕ್ಕೆಲ್ಲ ಹೆಚ್ಚು ಹಣ ಹಾಕ್ಬೇಕು, ಹೌದು. ಕಾಸ್ಟ್ಲಿ ಆಗ್ಬಿಟ್ಟಿದೆ. ಬಟ್ ನನಗೂ ಪ್ರೀತಿ ಮೊದ್ಲಿಂದ. ಬಟ್ ತುಂಬಾ ಚೆನ್ನಾಗಿದೆ. ನೈಸ್. ಬಜ್ಜಿ ಹಾಕ್ತೀನಿ, ಬಜ್ಜಿ ಬಜ್ಜಿ. ಓ, ನೀವೇನಕ್ಕೆ ನನ್ನನ್ನ ಪದೇ ಪದೇ ಕರಿತಾ ಇರಬಾರ್ದು ನಿಮ್ ಚಾನಲ್ಗೆ. ಈ ತರ ಬಜ್ಜಿ ಹಾಕ್ದಾಗ ಅಂಡ್ ಈ ತರ ಸ್ಪೆಷಲ್ ಅಡಿಗೆ ಮಾಡಿದಾಗ ಐ ಆಮ್ ವೆರಿ ಮಚ್ ಇಂಟು ಫುಡ್. ಮೊನ್ನೆ ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೆ, ಮಮ್ಮಿ ನಾನು ಒಂದು 10 ವರ್ಷದಲ್ಲಿ ತಿಂದಿರೋ ದುಡ್ಡನ್ನು ಉಳಿಸಿದ್ರೆ ಒಂದು 50 ಗ್ರಾಮ್ ಬಂಗಾರ ತಗೋಬೇಕಾಗಿತ್ತು. ಅಷ್ಟು ತಿಂದು, ನೀವು ನಂಬ್ತಿರೋ ಬಿಡ್ತಿರೋ ಅಷ್ಟು ತಿಂದಿದ್ದೀನಿ. ಎಲೆ ನಾನು ನಾವು ನೀಟ್ 3 ಸಲ ಎಲ್ಲ ಕ್ಲೀನ್ ಮಾಡಿದ್ದೆ.
ಆದ್ರೂ ಕೂಡ ಊಟ ಮಾಡುವಾಗ ಸಮಾಧಾನ ಇರಲ್ಲ. ಇರಲ್ಲ ಅಲ್ಲ, ಬಟ್ ನನಗ್ ಬಿಡಿ ಅದು OCD. OCD. ಅದಕ್ಕೆ ತುಂಬಾ OCDಗಳಿದ್ಯಾ? ಕ್ಲೀನಿಂಗ್ ವಿಚಾರದಲ್ಲಿದೆ. ಹೌದಾ? ನಮ್ಮ ಮನೇಲಿ ಇದೀನಿ ಅಂತ ಹೇಳಿದ್ರೆ ಫ್ರೆಂಡ್ಸ್ ಕೇಳ್ತಾರೆ ಎಲ್ಲಿದ್ಯಾ ಅಂತ. ನಮ್ಮ ಮನೇಲಿ ಇದೀನಿ ಅಂತೀನಿ. ನೆಕ್ಸ್ಟ್ ಕೇಳದೆ ಕ್ಲೀನ್ ಮಾಡ್ತಾ ಇದೀಯಾ ಅಂತ. ರಾಘು ಹೇಳಿದ್ರು, ರಮ್ಮ ಹೇಳ್ತಿರ್ತಾರಂತೆ, ಅರ್ಧ ದುಡ್ಡು ಉಳಿಸಿದ್ರೆ ನಾನ್ ಹೇಳಿದ ಅಮ್ಮನಿಗೆ, ಅಮ್ಮಿ ನಾ ತಿನ್ನೋದ್ರಲ್ಲಿ ಅರ್ಧ ದುಡ್ಡು ಅರ್ಧ ಅಲ್ಲ ಪೂರ್ತಿ ದುಡ್ಡು ಉಳಿಸಿದ್ರೆ ಇಷ್ಟೊತ್ತಲ್ಲಿ ಈಗಿನ ರೇಟಿಗೆ ನಾನು ಹೇಳ್ತಾ ಇರೋದು. ಅವಾಗಿನ ರೇಟಿಗೆ ಸ್ವಲ್ಪ ಜಾಸ್ತಿನೇ ಇರ್ತಾ ಇತ್ತು. ಈಗಿನ ರೇಟಿಗೆ ಒಂದು 50 ಗ್ರಾಮ್ ಬಂಗಾರ ನಿಜವಾಗ್ಲೂ ಇರ್ತಾ ಇತ್ತು ನನ್ನ ಹತ್ರ. ಹಂಗಿದ್ರೆ ರಾಘು ತಿಂಗ್ಳಿಗೊಂದು ಮಿನಿಮಮ್ 10 ಲಕ್ಷ ದುಡಿತಾರೆ. 10 ಲಕ್ಷದಲ್ಲಿ 10 ಲಕ್ಷನೂ ತಿನ್ನಕ್ಕೆ ಹಾಕ್ತಾರ ಅಂತ ಕೇಳ್ಬೇಕು. ಇದೆಲ್ಲ ತುಂಬಾ ದೊಡ್ಡ ಸ್ಟೇಟ್ಮೆಂಟ್. ದಯವಿಟ್ಟು ಇದನ್ನ ಯಾರು ಸೀರಿಯಸ್ ಆಗಿ ಮನ್ಸಿಗೆ ತಗೊಳಕ್ ಹೋಗ್ಬೇಡಿ. ಹಾಗಿದ್ರೆ ರಾಘು ದುಡಿಮೆ ಎಷ್ಟು? ಅಲ್ಲ, ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಆರ್ಟಿಸ್ಟ್ಗೆ. ಎಲ್ಲ ಇದೆ ನಾರ್ಮಲ್ ಆಗಿ ಕೆಲವೊಂದ್ಸರಿ ಚೆನ್ನಾಗಿದೆ, ಕೆಲವೊಂದ್ಸರಿ ನಾರ್ಮಲ್ ಆಗಿದೆ. ನಾನು ಎಲ್ಲರ ಹಾಗೆ ಸಹಜ ಜೀವಿ ಅಂಡ್ ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಒಂದ್ಸಲಿ ಅಂತೂ ಸಿಕ್ಕಾಪಟ್ಟೆ ಎಲ್ಲಾ ಕಡೆ ಹರಿದೋಗ್ಬಿಟ್ಟಿತ್ತು. ರಾಘವೇಂದ್ರ ಒಂದು ದಿನದ ಪೇಮೆಂಟ್ 1.5 ಲಕ್ಷ ಅಂತ. ನನಗೆ ಗಾಬರಿ ಆಗೋಯ್ತು. ಒಬ್ಬರಾದ್ರೂ ಈ ತರ ಕೊಡಿ ಪ್ಲೀಸ್, ಕೇಳಿದ್ಮೇಲೆ ಆದ್ರೂ ಈ ತರ ಕೊಡಿ ನನಗೆ ಪೇಮೆಂಟ್ ಅಂತ ಹೇಳಿ. ಸೊ ಈ ತರ ಎಲ್ಲ ಆಗ್ತಾ ಇರತ್ತೆ. ಸೊ ಹಾಗಾಗಿ ಎಲ್ಲಾ ಕಲಾವಿದರು ಹೇಗೆ ತಗೊಳ್ತಾರೋ ರಾಘವೇಂದ್ರ ಕೂಡ ಅದೇ ತರ ತಗೊಳ್ತಾನೆ. ಮೋಸ್ಟ್ಲಿ ರಾಘವೇಂದ್ರಂಗೆ ಒಂದು ದಿನಕ್ಕೆ 1.5 ಲಕ್ಷ ಅಂದ್ಮೇಲೆ ತುಂಬಾ ಜನ ಕರೆದ್ ಬಿಟ್ರೆ ಹಂಗೆಲ್ಲ ಆಗೋಗ್ಬಿಡತ್ತಲ್ವಾ. ಹೌದು, ದಯವಿಟ್ಟು ಅದೆಲ್ಲ ಆ ತರದೆಲ್ಲ ತಲೆ ಅನ್ಕೊಳಕ್ ಹೋಗ್ಬೇಡಿ ಇವಾಗ್ಲೇ. ನಾಳೆ ಸೂಪರ್ ಸ್ಟಾರ್ ಆದ್ಮೇಲೆ ತಗೊಂಬೋದೇನೋ. ರಾಘು ಕಲೆನಲ್ಲಿ ತುಂಬಾ ಶ್ರೀಮಂತರು. ನಾನು ಬರ್ತಾನೆ ನಿಮ್ಮ ಇಂಟ್ರೊಡಕ್ಷನ್ ಹೆಂಗ್ ಮಾಡಿದೀನಿ ಅಂದ್ರೆ, ಕೋಳಿ ಮೊಟ್ಟೆ ತರ ಮುದ್ದಾಗಿರೋರು. ನಾಟಿ ಕೋಳಿ ಮೊಟ್ಟೆ ಇದನ್ನ ನೀವು ಆರಾಮಾಗಿ ಬಿಡಿಸ್ಕೊಂಡು ತಿನ್ನಲ್ಲ. ಗುರುವಾರ ತಿನ್ನಲ್ಲ. ಎಲೆ ಮೇಲೆ ಬಂತು, ಪರವಾಗಿಲ್ವಾ? ಬೇರೆ ಎಲೆ ಹಾಕೊಂಡ್ಲ? ಯಾಕೆ ಮೊಟ್ಟೆ ನೋಡಿ ಇಷ್ಟ ಆಯ್ತು. ನೋಡಿ ಸಡನ್ ಆಗಿ ಗುರುವಾರ ಅನ್ನೋದು ಹೆಂಗೆ ತಲೆಗೆ ಬಂದ್ಬಿಡ್ತು. ಈ ಎಲೆನೆ ಕೊಡ್ಲಾ? ಇಲ್ಲ ಬಿಡಿ, ನೀರ್ ಹಾಕ್ಬಿಡ್ತಾರೆ. ಪರವಾಗಿಲ್ವಾ? ವಾರ ಹಂಗೆಲ್ಲ ಮಾಡ್ತಿರೋದು? ಗುರುವಾರ ಅಂತೂ ಮಾಡ್ತೇನೆ. ಗುರುವಾರ ಒಂದು ದಿನ ಏನು ತಿನ್ನಲ್ಲ? ತಿಂತೀನಿ, ನಾನ್ ತಿನ್ನಲ್ಲ. ಮೊಟ್ಟೆನೂ ತಿನ್ನಲ್ಲ? ಮೊಟ್ಟೆನೂ ನಾನ್ ವೆಜ್ ಅಂತ ಅನ್ಕೊಳ್ತೀರಿ ನೀವು? ಅನ್ಕೊಳ್ತೀನಿ. ಮತ್ತೆ ಅದ್ ಕೋಳಿಯಿಂದಾನೇ ಹುಟ್ಟೋದು. ಗಿಡದಲ್ಲಿ ಹುಟ್ಟಿದ್ರೆ ವೆಜ್ ಅಂತ ಅನ್ಕೊಂಡಿರ್ತಾ ಇದ್ದೆ. ಅಲ್ಲ, ಬಟ್ ಅದೇನೋ ಮಧ್ಯದಲ್ಲಿ ಒಂದ್ ಸ್ವಲ್ಪ ವರ್ಷ ತಿಂದೆ. ಆದ್ಮೇಲೆ ಸಡನ್ ಆಗಿ ಅಂದ್ರೆ ನಾನು ಹುಟ್ಟಾಗಿಂದಲೂ ತಿಂದಿಲ್ಲ. ಸೋಮವಾರ ಮತ್ತೆ ಗುರುವಾರ ತಿಂದಿರ್ಲಿಲ್ಲ. ನಮ್ಮನೇಲಿ ಅದನ್ನ ಇವಾಗ್ಲೂ ಫಾಲೋ ಮಾಡ್ತಾರೆ. ಬಟ್ ಸೋಮವಾರ ತಿಂತೀನಿ, ಗುರುವಾರ ಅದೇನೋ ಮನ್ಸಿಂದ ಸ್ವಇಚ್ಛೆಯಿಂದ ಸುಮಾರು ಜನ ಅಂತಾರೆ ಎಮೋಷನಲ್ ಡೈಲಾಗ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಅದಾದ್ಮೇಲೆ ನನಗೂ ಅದನ್ನ ರಾಘವೇಂದ್ರ ಅಂದ್ರೆ ಆ ಹೆಸರೇ ಒಂಥರ ಎಮೋಷನ್ ಆಗೋಗ್ಬಿಟ್ಟಿದೆ ಇವಾಗ. ಸೊ ಹಾಗಾಗಿ ನೋಡಿ ನಾನು ತಿನ್ಬಿಡ್ತಾ ಇದ್ದೆ, ಅದ್ ಹೆಂಗ್ ನಂಗ ತಲೆಗೆ ಬಂತು ಅಂತ ಗೊತ್ತಿಲ್ಲ. ನಾನು ವೆಜ್ ನಾನ್ ವೆಜ್ ನಾನ್ ವೆಜ್ ಎಲ್ಲ ತಿಂತೀನಿ ಅಂದ್ರು. ಇನ್ನೇನ್ ನಮ್ ತರ ವಾರ ಒಪ್ಪತ್ತೇನು ಮಾಡಲ್ವೇನೋ ಅನ್ಕೊಂಡಿದ್ದೆ. ಗುರುವಾರ ಒಂದು ಮಾಡ್ತಾ ಇದ್ದೀನಿ. ಬಡಿಸ್ಲಾ? ನಾನ್ ಇಟ್ಕೊಂಡಿರೋ ಹೆಸರಿಗಾದ್ರೂ ನಾನು ಒಂದ್ ಸ್ವಲ್ಪ ಮರ್ಯಾದೆ ಕೊಡ್ಬೇಕಲ್ಲ. ಹಾಗೆ ಓಕೆ. ಈಗ ಮಾವಿನಕಾಯಿ ಸೀಸನ್, ಈಗ ವಸಂತ ಮಾಸದಲ್ಲಿ ಇದೀವಿ. ಚಿತ್ರಾನ್ನ ದಿನದಲ್ಲಿ 3 ರಿಂದ 4 ಹೊತ್ತು ನಮಗೆ ಚಿತ್ರಾನ್ನ ಕೊಟ್ರು ಕಣ್ಣು ಮುಚ್ಕೊಂಡ್ ತಿಂತೀನಿ. ನಮ್ಮಮ್ಮ ಚಿತ್ರಾನ್ನ ಗೊಜ್ಜು ಮಾಡಿಟ್ಟಿರ್ತಾರೆ. ಒಂದು ಚಿಕನ್ ಸಾರು ಇರುತ್ತೆ, ಮೀನ್ ಸಾರು ಇರುತ್ತೆ, ಕೋಳಿ ಎಗ್ ಏನೇ ಇದ್ರುನು ಅಮ್ಮ ಊಟ ಹಾಕಿದ್ಮೇಲೆ ಅಮ್ಮ ಚಿತ್ರಾನ್ನ ಇದ್ಯಾ ಕೇಳ್ತೀನಿ. ಚಿಕನ್ ಇದೆ ಚಿತ್ರಾನ್ನ ಕೇಳ್ತೀನಿ. ಸ್ವಲ್ಪ ಚಿತ್ರಾನ್ನ ಅಂತ ಅಂದಾಗ ಮತ್ತೆ ಅನ್ನ ಚಿತ್ರಾನ್ನ ಗೊಜ್ಜು ಹಾಕ್ಬಿಟ್ಟು ಕಲ್ಸ್ಬಿಟ್ಟು ಅಂತ ಒಂದು ಪದ್ಧತಿ ಇದೆ. ಚಿತ್ರಾನ್ನ ಪ್ರಿಯರಲ್ಲಿ ನೀವು ಒಬ್ರು. ಆಲ್ ಟೈಮ್ ಫೇವ್ರೇಟ್. ನಾನು ಎಂತ ದೊಡ್ಡ ಹೋಟೆಲ್ಗೆ ಹೋದ್ರು ಬೇರೆ ಬೇರೆ ಊರಿಗೆ ಚಿತ್ರಾನ್ನ ಯಾಕೆ ಹೇಳ್ತೀನಿ, ಇಲ್ಲೇ ಸಿಗತ್ತ ಚಿತ್ರಾನ್ನ ತಿನ್ನು. ಆಮೇಲೆ ಪುಳಿಯೋಗರೆ ಕೂಡ ಇದೆ, ಹುಳಿಯನ್ನ. ಇದು ಸೀಸನ್ ಅಲ್ಲಿ ಇವಾಗ ಮಾವು ಮತ್ತೆ ಹುಣಸೆ ಹಣ್ಣು ಎರಡು ಬರುವಂತ, ಹುಣಸೆ ಹಣ್ಣು ಹುಳಿಯನ್ನ ಆಯ್ತಾ, ಎರಡೂ ಬರುವಂತ ಕಾಲ ಇದೆ. ಮಹಿಳಾ ದಿನಾಚರಣೆ ನಮ್ಗೆ ಯುಗಾದಿಯಿಂದ ಎಲ್ಲ ಶುರು ಆಗ್ಬೋದು, ಆದ್ರೂ ಮಹಿಳಾ ದಿನಾಚರಣೆಯಿಂದನೇ ನಮ್ಗೆ ಮಾರ್ಚ್ ಶುರು ಆಗುದು. ಅದಕ್ಕೆ ಆದ್ರೆ ರಾಘುಗೆ
ಗೊತ್ತಾ ಏನಾದ್ರೂ ಅನ್ನಿಸ್ತಿದ್ಯಾ ಯಾಕೆ ಮಹಿಳಾ ದಿನಾಚರಣೆ ದಿನನೇ ನನಗೆ ಕರೆದಿದ್ದಾರೆ ಅಂತ? ನನಗೆ ಅದ್ರಲ್ಲಿ ಖುಷಿ ಇದೆ. ಹಾ. ಆ, ಹ್ಮ್ ಹ್ಮ್ ಆಹಾ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಮಹಿಳಾ ದಿನಾಚರಣೆ ಇದನ್ನ ಏನಕ್ಕಾದ್ರು ಅಂತ ಅನ್ಸಲ್ಲ, ಬಿಕಾಸ್ ನಾನು ತುಂಬಾ ಮಹಿಳಾ ದಿನಾಚರಣೆ ಇವೆಂಟ್ ಮಾಡ್ತಾರಲ್ಲ, ಸ್ಪೆಷಲ್ ಇವೆಂಟ್, ಅವಾಗ ನನಗೆ ಹೋಸ್ಟ್ ಆಗಿ ಕರೆದಿರ್ತಾರೆ, ಹ್ಮ್. ನನಗೆ ಸ್ಪೆಷಲ್ ಗೆಸ್ಟ್ ಆಗಿ ಕರೆದಿರ್ತಾರೆ. ಸೊ ಅದೇ ಟೈಮ್ ನನಗೊಂದು ಹೆಮ್ಮೆ ಇದೆ, ಒಂಥರ ಖುಷಿ ಅನ್ಸುತ್ತೆ. ಓಕೆ, ಲೈಕ್ ನಾನು ಇಷ್ಟು ವರ್ಷ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ಬರೋ ಅಂತ ಅನ್ಸುತ್ತೆ ಅಲ್ವಾ. ಇವಾಗ ನಾವ್ ಏನೇ ಕೆಲಸ ಮಾಡಿದ್ರು ಒಂದು 100% ಮಾಡ್ಬೇಕಂತ, ನಾನು ಅಷ್ಟು ಪರ್ಫೆಕ್ಟ್ ಆಗಿ ಹೆಣ್ಣಿನ ತರ ಮಾಡಿದೀನಿ ಅನ್ನೋದೊಂದು ಇದೆ. ಮಾತಾಡೋಣ ರಾಘು ಅವ್ರ ಜೊತೆ. ಎಸ್. ರಾಮ ಚಿತ್ರಾನ್ನ ತಿನ್ನಿ. ಇಲ್ಲಿ ಗೊಜ್ಜಿದೆ, ನಿಮಗ್ ಬೇಕು ಅಂದ್ರೆ ಇದೇನ್ ಗೊಜ್ಜು? ಹುಳಿ ಅನ್ನೋದ್ ಗೊಜ್ಜು. ಹಾಕಿ ಒಂಚೂರು. ನಿಮಗ್ ಮನೆಗ್ ಬೇಕು ಅಂದ್ರು ನಾವು ಪಾರ್ಸಲ್ ಕೊಡ್ತೀನಿ. ಸರಿ, nice. ಇದು ಕೀರು, ಶಾವ್ಗೆ ಕೀರು ಹಿಂಗೆ ಇಲ್ಲ ಹಾಗೆ. ಹೋಟೆಲ್ಲಿ ಹ್ಮ್ ಚಿಪ್ಸ್. ಈ ಒಬ್ಬೊಬ್ರಿಗೆ ಚಿತ್ರಾನ್ನ ಜೊತೆ ಚಿಪ್ಸ್ ಬೇಕು ಅಂತಾನೆ. ಚಿಪ್ಸು, ಶೇವು, ಹಾ, ಅದೆಲ್ಲ ಚಟ್ನಿ ಬೇಡ. ಚಟ್ನಿ ಬೇಡ, ಚಟ್ನಿನೂ ಬೇಕು. ನಂಗೆ ಇದೊಂದು ಇಷ್ಟ ಆಗಲ್ಲ, ಚಿತ್ರಾನ್ನ ಜೊತೆ ಚಟ್ನಿ ಕಾಂಬಿನೇಷನ್ ಒಂದು ಇಷ್ಟ ಆಗಲ್ಲ ನನಗೆ. ಚಿಕ್ಕ ವಯಸ್ಸಿಂದನೂ ಚಟ್ನಿ ಅಂದ್ರೆ ನಂಗೆ ಒಂಚೂರು ಹ. ದೂರ ಚಟ್ನಿ. ಬಟ್ ಅದು ಇವಾಗ ಏನ್ ಅರ್ಜೆಂಟ್ ಇದೆ ಕೆಲವೊಂದ್ರೆ ಚಟ್ನಿನ ಮಾಡ್ಕೊಂಡ್ ತಿನ್ಬೇಕಾಗತ್ತೆ. ಹ. ಮೀನಿನ ಚಟ್ನಿ ಆದ್ರೆ ಒಂಚೂರು ಸೇರುತ್ತೆ. ಕಾಯಿ ಚಟ್ನಿ ಆದ್ರೆ ಒಂಚೂರು ಕಷ್ಟ. ಪರವಾಗಿಲ್ಲ. ಈಗ ಮೀನಿನ ಚಟ್ನಿ ಅಲ್ಲ, ಇವತ್ತಲ್ಲ ಇವತ್ತಲ್ಲ, ನೀವೇ ಪೂಜ್ಯ ರಾಘವೇಂದ್ರ ರಾಮ್ ಕಲ್ಪವೃಕ್ಷ. ರಾಘವೇಂದ್ರ ಕೇಳಿಸ್ಕೊಳ್ಳಿ, ನಿಮ್ಮ ಭಕ್ತ ಇವತ್ತು ಮುಟ್ಟೆ ಹೆಸರು ಹೇಳಿದ್ದಾರೆ, ಮೀನ್ ಹೆಸರು ಹೇಳಿದ್ದಾರೆ, ಕೋಳಿ ಹೆಸರು ಹೇಳಿದ್ದಾರೆ. ಹೆಸರು ಹೇಳಿದ್ರಲ್ಲಿ ಏನು ಇಲ್ಲ. ಇವಾಗ ರಾಘವೇಂದ್ರ ಮಿಲ್ಟ್ರಿ ಹೋಟ್ಲ್ ಅಂತ ಇಟ್ಕೊಂಡಿರ್ತಾರೆ, ಹೆಸರಲ್ಲೇ ರಾಘವೇಂದ್ರ ಇಟ್ಕೊಂಡ್ಬಿಟ್ಟು ಮಿಲ್ಟ್ರಿ ಹೋಟ್ಲ್ ಮಾಡ್ತಾ ಇರ್ತಾರೆ. ಸೊ ಭಕ್ತಿ ಇಂಪಾರ್ಟೆಂಟ್ ಅಷ್ಟೇ. ಎಕ್ಸಾಕ್ಟ್ಲಿ. ಸೊ ನಾನು ತುಂಬಾ ಜನ ಕೇಳ್ತಾ ಇದ್ದೆ, ಏನ್ ಗುರು 12 ಗಂಟೆ ತನಕ ತಿಂತೀಯಾ, ಮಾರನೇ ದಿನ ನೀನು ಏನು ಇದು ವಾರ ಅಂತ ಮಾಡ್ತೀಯಾ, ತಿಂತಿದ್ ಹಲ್ಲಲ್ಲಾದ್ರೂ ಒಂಚೂರು ಇದ್ದೇ ಇರತ್ತೆ ತಾನೇ, ಅದ್ ಹೆಂಗಾಗತ್ತೆ ಅಂತ ನಾನು ತುಂಬಾ ಈ ತರದೆಲ್ಲ ಹಿತವಚನಗಳನ್ನ ಹೇಳ್ತಾ ಇದ್ದವನು. ನಾನೇ ಫಾಲೋ ಮಾಡಕ್ ಹಿಡಿದ್ಮೇಲೆ ನನ್ಗೂ ಸುಮಾರು ಜನ ಹೇಳ್ತಾರೆ, ಬಟ್ ಅದ್ ನನಗೆ ಅಪ್ಲೈ ಆಗಲ್ಲ ಇವಾಗ. ನಂಗೆ ಮನ್ಸಿಗೆ ಅನ್ಸಿದ್ಮೇಲೆ ಹೌದು, ಸಮಾಧಾನ ಅನ್ಸಲ್ಲ. ಸಮಾಧಾನ ಅನ್ಸುತ್ತೆ. ಅದು ಸ್ಪೆಷಲಿ ಕಲಾವಿದ್ರಿಗೆ ಏನಾದ್ರು ಮನ್ಸಿಗೆ ಅನ್ಸ್ಬಿಟ್ರೆ, ಅವ್ರ ಮನ್ಸಿಗೆ ಹಾಕೊಂಡ್ಬಿಟ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡೋವರೆಗೂ ಬಿಡಲ್ಲ, ಇಲ್ಲ ಸಮಾಧಾನ ಇರಲ್ಲ. ಅದ್ರಲ್ಲಿ ಇದು ಒಂದು ನೀವು ಅಬ್ಸರ್ವ್ ಮಾಡಿ, ಇಲ್ಲ ಇದನ್ನ ನಾನು ಮಾಡ್ಲೇಬೇಕು, ಇದನ್ನ ಹಿಂಗೆ ಹೇಳ್ಬೇಕು, ಈ ತರ ನರೇಟ್ ಮಾಡ್ಬೇಕು ಅಂತ ಇರುತ್ತೆ. ಹಂಗ್ ಮಾಡೋವರೆಗೂ ಸಮಾಧಾನ ಇರಲ್ಲ. ಮನ್ಸು ಮತ್ತೆ ಕಲೆ ಎರಡು ನಾವ್ ಮಾಡಿದ್ಮೇಲೂ ಅದ್ ನಮಗೆ ಸಮಾಧಾನ ಆಗ್ಲಿಲ್ಲ ಅಂದ್ರೆ ಆ ಆಕ್ಟ್ ನ ನಾವ್ ಇನ್ನೊಂದ್ಸಲಿ ಮಾಡೋ ತನಕ ಅದ್ ಕಾಡ್ತಾನೇ ಇರುತ್ತೆ. ಈಗ ನಾನು ಎಷ್ಟೋ ಸ್ಕಿಟ್ ಗಳು ನಾನ್ ಮಾಡಿದಾಗ ಇದೊಂದು ಎಕ್ಸ್ಪ್ರೆಷನ್ ಹಿಂಗ್ ಕೊಡ್ಬೇಕಾಗಿತ್ತು, ಅಯ್ಯೋ ಇದೊಂದು 2 ಕಡೆ ಹುಡುಗನ್ ವಾಯ್ಸ್ ಬಂದ್ಬಿಡ್ತು, ಆತರ ಎಲ್ಲ ಕಾಡ್ತಾ ಇರುತ್ತೆ ನನಗೆ. ಏನ್ ಹುಡುಗನ್ ವಾಯ್ಸ್ ಬಂತು, ಏನ್ ಅದೆಲ್ಲ ಅನ್ಸುತ್ತೆ. ಇಟ್ ಹ್ಯಾಪನ್ಸ್ ಆಗುತ್ತೆ. ಆದ್ರೆ ಏನಂದ್ರೆ ನಿಂದು ಇನ್ನೊಂದು ಮುಗಿದ್ಮೇಲೆ ಇನ್ನೊಂದು ಎಪಿಸೋಡ್ ಮಾಡೋಣ ಅನ್ನಕ್ಕಾಗಲ್ಲ. ಬೇಕಾದ್ರೆ ಫಿಲ್ಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದ್ ಮಾಡಾದ್ಮೇಲೂ ಅದು ಸಂಜೆ ಕುತ್ಕೊಂಡು ನೋಡಿದ್ಮೇಲೆ ಇದೊಂದು ಇನ್ನೊಂದ್ಸಲ ಅನ್ಸುತ್ತೆ. ಬಟ್ ಸಿನಿಮಾದಲ್ಲಿ ಇವಾಗ ಅವಕಾಶ ಇರಲ್ಲ, ಮಾಡಿರ್ತೀವಿ ಅದಾದ್ಮೇಲೆ ಹಿಂಗಂದ್ರೆ ಇದೊಂದ್ ಚೂರ್ ಚೆನ್ನಾಗ್ ಮಾಡ್ಬೇಕು, ಇವಾಗ ಮತ್ತೆ ರೀ ಮಾಡಕ್ ಆಗಲ್ಲ. ಅಂಡ್ ನಾನು ಕೆಲವೊಂದ್ಸಲಿ ಸಿನಿಮಾಗಳಲ್ಲಿ ಆಕ್ಟ್ ಮಾಡಾದ್ಮೇಲೆ ನನಗೆ ಸಮಾಧಾನ ಇರಲ್ಲ. ಸರ್ ಇದು ಇಲ್ಲ, ಅವ್ರು ಇಲ್ಲ ಸರ್ ಇದು ತುಂಬಾ ಚೆನ್ನಾಗಿದೆ, ಬೇಡ ನನಗೆ 10 ಟೇಕ್ ಮಾಡಿಸಿದ್ರು ನಾನ್ ಮಾಡ್ತೀನಿ. ಬಟ್ ಏನ್ ಮಾಡ 1 ಟೇಕಿಗೆ ಓಕೆ ಆಗ್ಬಿಡತ್ತೆ. ನನಗೆ ಇಲ್ಲ, ಕೈ ಒಂಚೂರು ಹಿಂಗೆ ಎತ್ಬೇಕಾಗಿತ್ತು, ನಾನು ಏನೋ ತಲೆ ಕೆರ್ಕೊಂಡ್ಬಿಟ್ಟು ಆಕ್ಟ್ ಮಾಡ್ಬೇಕಾಗಿತ್ತು, ಒಂಚೂರು ಏನೋ ಅದು ಆತರ ಅಂದ್ರೆ ಸ್ವಲ್ಪ ಮ್ಯಾನರಿಸಮ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತೀನಿ. ನೀವು ಆರಾಮಾಗ್ತೀನಿ ತಿಂತ ಮಾತಾಡೋಣ. ನಿಮ್ಮ ಪೂರ್ತಿ ಹೆಸರು ಏನ್ ರಾಘು? ರಾಘವೇಂದ್ರ. ಸರ್ನೇಮ್ ಎಲ್ಲ ಆರ್ಕೆ ಈಸ್ ಎಮೋಷನ್. ಆರ್ಕೆ. ನೀವು ನನಗೊಂದು ಆಶ್ಚರ್ಯ ಏನಂದ್ರೆ ಈ ಸಾಗರ ಕಡೆನೂ ಕೂಡ ಇನಿಷಿಯಲ್ ಇಡ್ತಾರ ಅನ್ನೋದು. ನಮ್ಮಪ್ಪ ಇಡ್ತಾರೆ, ನಮ್ಮಪ್ಪನಿಂದ ಬಂದೆ. ಅಂದ್ರೆ ನಮ್ಮಪ್ಪ ರಾಘವೇಂದ್ರ ಆರ್ಕೆ ಅಂತ ಫಿಕ್ಸ್. ಆರ್ಕೆ ಅಂದ್ರೆ ಆರ್ಕೆದಲ್ಲಿ ತುಂಬಾ ಇದೆ. ನಮ್ಮ ಮನೆ ಹೆಸರು ಬಂದು ಹಳೆ ಮನೆ ರಾಘವೇಂದ್ರ ಕೃಪಾ ಅಂತ ಇತ್ತು, ರಾಘವೇಂದ್ರ ಕೃಪಾ ಆರ್ಕೆ. ನಮ್ಮ ಅಪ್ಪನ ಹೆಸರು ರಾಮಕೃಷ್ಣ.
ರಾಮಕೃಷ್ಣ ಆರ್ಕೆ. ನಮ್ಮ ಅಮ್ಮನ ಹೆಸರು ಕವಿತಾ, ರಾಮಕೃಷ್ಣ ಕವಿತಾ ಆರ್ಕೆ. ಸೊ ಆರ್ಕೆ ಅನ್ನೋದು ಬರೀ ಒಂದು ಇನ್ಷಿಯಲ್ ಅಲ್ಲ, ನನಗೆ ಅದೊಂದು ಎಮೋಷನ್ ತರ ಆಗೋಗ್ಬಿಟ್ಟಿದೆ. ನನ್ನ ಚಾನಲ್ಗೆ ಆರ್ಕೆ ಕ್ರಿಯೇಷನ್ಸ್ ಅಂತ ಹಾಕಿದಾಗ ನಮ್ಮಪ್ಪ ನನ್ ಮಗ ಆರ್ಕೆ ಅನ್ನೋ ಒಂದು ಹೆಸರು ಏನೋ ಒಂದ್ ಮಾಡ್ದ ಅನ್ನೋದೊಂದು ಸಮಾಧಾನ ಇತ್ತು. ಆಮೇಲೆ ನಮ್ಮ ಅಪ್ಪನಿಗೆ ತುಂಬಾ ಜನ ಸಾಗರದಲ್ಲಿ ಆರ್ಕೆ ಅಂತಾನೆ ಕರೆಯೋದು, ಹೆಸರು ಆರ್ಕೆ ಅಂತ ಕರೆಯೋದು. ಆರ್ಕೆ ಸರ್, ಆರ್ಕೆ 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 ಅಂತ ಹಿಂಗೆ ಆಗಿಬಿಟ್ಟಿದೆ. ಅದೇ ಇವಾಗ ಯಾರೇ ಇವತ್ತಿನ ಎಪಿಸೋಡ್ ನೋಡ್ತಾ ಇದ್ರು, ಕವಿತಾ, ಕಾಮಾಕ್ಷಿ, ಕಮಲ ಅನ್ನೋರು ರಾಘುಗೆ ಪ್ರಪೋಸ್ ಮಾಡ್ತಾರೆ. ಸ್ವಲ್ಪ ಯೋಚನೆ ಮಾಡಿ. ಇದನ್ನ ಯೋಚನೆ ಮಾಡಿಲ್ವಾ? ಹಾಗಿದ್ರೆ ನಾನ್ ರಾಘವೇಂದ್ರ, ನಾನ್ ಮದ್ವೆ ಆಗೋ ಹುಡುಗಿ ಕೆ ಇಂದ ಇದ್ರೆ ಚಂದ ಅಂತ. ಕೆ ಇಂದ ಇದ್ರೆ ಚೆನ್ನಾಗಿರ್ಬೇಕು ಅನ್ನಿಸ್ತು, ಕಣ್ಣು ಚೆನ್ನಾಗಿರ್ಬೇಕು ಅನ್ನೋದು ಯೋಚನೆ ಮಾಡಿದೀನಿ. ಕೆ ಇಂದ ಸಿಗಿಲ್ಲ ಅಂದ್ರೆ ಬರೋದು ಕೆ ಫಾರ್ ಕಣ್ಣು ಚೆನ್ನಾಗಿರ್ಬೇಕು ಅಂತ ಅದೊಂದು ಅನ್ಕೊಂಡಿದೀನಿ. ನನಗೆ ಹೆಣ್ಣು ಮಕ್ಳು ವಿತ್ ಬ್ಯೂಟಿಫುಲ್ ಐಸ್ ಬೇಗ ಅಟ್ರಾಕ್ಟ್ ಆಗ್ತಾರೆ. ನಮ್ಗೆ ಜಿಂಕೆ ಕಣ್ಣಿರುತ್ತಲ್ಲ, ಲೈಕ್ ಆ ತರ ಕಣ್ಣಿರೋರು ನನಗೆ ಎಲ್ಲೇ ಒಂದ್ 10 ಜನದ ಮಧ್ಯೆ ಎಲ್ಲೇ ಓದಿದ್ರು ಟಕ್ಕನಂಗ್ ಅಟ್ರಾಕ್ಟ್ ಆಗ್ತಾರೆ. ಡಸ್ಕಿ ಕಣ್ಣು ಚೆನ್ನಾಗಿರೋರು ಹಂಗೆ ಹೆಣ್ಮಕ್ಳು ಅಟ್ರಾಕ್ಟ್ ಆಗಿದೆ. ಎಸ್ ಬನ್ನಿ ಊಟ ಮಾಡೋಣ. ಕೇಳಿ ರಾಘುಗೆ ಹೆಣ್ಮಕ್ಳು ಸಿಕ್ಕಾಬಟ್ಟೆ ಇಷ್ಟ ಆಗ್ತಾರೆ. ಹಾಗೆ ಎಷ್ಟು ಜನ ಹೆಣ್ಮಕ್ಳು ನಮ್ಮ ರಾಘುಗೆ, ಸಾರಿ ನಾನ್ ನಮ್ ರಾಘು ಅಂತ ನೀವು ನಮ್ ರಾಘು ಅನ್ನೋ ಲೆವೆಲ್ಗೆ ಇಷ್ಟ ಆಗ್ಬಿಟ್ರೆ, ನಮ್ಮ ರಾಘುಗೆ ಎಷ್ಟು ಜನ ಹೆಣ್ಮಕ್ಳು ಪ್ರಪೋಸ್ ಮಾಡಿದ್ದಾರೆ ಅಂತ ಕೇಳೋಣ. ಇವೆಲ್ಲ ಏನ್ ಕೇಳ್ಬೇಡಿ ಅಂತೇನಿಲ್ಲ, ಕೇಳಿ ಕೇಳಿ ಏನಾದ್ರು ಕೇಳಿ. ನಾನ್ ಕೇಳ್ತೀನಿ, ನೀವ್ ಹೇಳ್ಬೇಕಲ್ಲ. ನಾನು ಹೇಳ್ತೀನಿ. ಇನ್ನೊಂದಿದೆ ಗೊತ್ತಾ, ನಮ್ಮ ನನ್ ಚಾನಲ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಮಾತಾಡಂಗಿಲ್ಲ ಒಂದು. ಇನ್ನೊಂದು ಉಪ್ಪು ಹುಳಿ ಖಾರ ತರ ಎಲ್ಲಾ ತರದ ವಿಷಯನೂ ಕೂಡ ಆಚೆ ಆಗ್ತದೆ. ಅದ್ರಲ್ಲೇ ಇದ್ದೀನಿ ನಾನು. ನಾ ಎಲ್ಲದಕ್ಕೂ ಓಪನ್ ಇದ್ದೀನಿ. ಓಪನ್ ಕನ್ನಡದಲ್ಲಿ ಮುಕ್ತವಾಗಿ ಎಲ್ಲವನ್ನು ನಾನು ಮುಕ್ತವಾಗಿ ಮಾತಾಡಬಲ್ಲೆ, ಮಾತಾಡ್ತೀನಿ ಕೂಡ. ಅಷ್ಟೆಲ್ಲ ಓಪನ್ ಆಗಿ ಹೇಳ್ಬೋದು. ರಾಘು ಇದೊಂದೊಂದ್ಸಲಿ ಇಷ್ಟೇ ನನಗೆ ಕರ್ಸಿಲ್ಲ ಅಂದ್ರು ನೀವ್ ಯಾರಾದ್ರೂ ಗೆಸ್ಟ್ ಕರ್ಸಿದಾಗ, ಸ್ಪೆಷಲ್ ಅಡಿಗೆ ಮಾಡಿದಾಗ ಪ್ಲೀಸ್ ಕಾಲ್ ಮೀ. ನಾನು ಇದೇ ಇರೋದು, ಊಟ ಮಾಡೋದಕ್ಕಾದ್ರೂ ಬಂದ್ಬಿಡ್ತೀನಿ, ತಿನ್ಕೊಂಡು ಹೋಗ್ಬಿಡ್ತೀನಿ. ನಿಮ್ಗೊಂದು ವಿಷಯ ಹೇಳ, ನಾಟಿ ಮಟನ್ದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯದ ತಿನ್ಬೇಡಿ. ನಾನು ನಿನ್ನೆ ರಾತ್ರಿ ಊರಿಂದ ಬರ್ತಾ ನಾಟಿ ಮಟನ್ ತಂದು ಒಳ್ಳೆ ಡಿಶ್ ಮಾಡಿಟ್ಟಿದ್ದೀನಿ. ಇನ್ ಕೇಸ್ ರಾಘು ಬೇಕು ಅಂದ್ರೆ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನ್ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ನೆಕ್ಸ್ಟ್ ಟೈಮ್ ನಾನು ಊರಿಂದ ಬರ್ತಾ ನಾಟಿ ಮಟನ್ ತಂದ್ರೆ ಅಥವಾ ನಾಟಿ ಕೋಳಿ ತಂದ್ರೆ 100% ಬರ್ತೀನಿ. ಡೇಟ್ ಕೊಡಲ್ಲ, ಡೇಟೇ ಸಿಗಲ್ಲ ರಾಘುದು. ಬರ್ತೀನಿ. ನಾನು ಇನ್ನು ಇವತ್ತೇನಾದ್ರು ರಾಘು ಬಂದಿಲ್ಲ, ಡೇಟ್ ಸಿಕ್ಕಿಲ್ಲ ಅಂದ್ರೆ ಚಿತ್ರಾನ್ನ ಅಳಿಸೋದ್ರು ಪರವಾಗಿಲ್ಲ, ರಾಘುಗಾಗಿ ಕಾಯ್ತಿದ್ದೆ. ಈ ರಾಧೆ ರುಕ್ಮಿಣಿ ತರ ರಾಧಾ ಕೃಷ್ಣ ಆರ್ಕೆ, ರಾಧಾ ಕೃಷ್ಣ ಎನಿ ರಾಧಾಸ್, ಯಾರಾದ್ರೂ ರಾಧಾ ನೋಡ್ತಾ ಇದೀರಾ? ರಾಧಾಸ್ ಅಲ್ಲ, ರಾಧಾಸ್ ಆಗ್ಬಿಡುತ್ತೆ. ರಾಧನೇ ಚಂದ. ಕೃಷ್ಣನಿಗೆ ಏನೋ ಐ ಡೋಂಟ್ ನೋ, ಬಟ್ ಕೃಷ್ಣ ಅಂದ್ರೆ ನಮಗೆ ನೆನಪಾಗದೆ. ಅಂದ್ರೆ ನಿಮ್ಗೆ ಜಾಸ್ತಿ ಕಾಯಿ ಇಷ್ಟ ಆಗಲ್ಲ. ರುಕ್ಮಿಣಿ ತುಂಬಾ ಕಾದಿದಾರಲ್ಲ ಕೃಷ್ಣನ್ಗೆ, ಬಟ್ ಐ ಡೋಂಟ್ ನೋ ನನ್ಗೆ ಕಾದಿದ್ದಾರೆ. ಐ ಡೋಂಟ್ ನೋ ಅಬೌಟ್ ದಟ್. ಬಟ್ ನನಗೆ ಕೃಷ್ಣ ಮತ್ತೆ ರಾಧಾ ಅಂತ ನನಗೆ ನೋಡಿದಾಗ ಫಸ್ಟ್ ಅನ್ಸೋದು, ನಾನು ಆಸ್ ಅ ಒಂದು ಸೀರಿಯಲ್ ನಲ್ಲಿ ನಾನು ನೋಡಿರೋ ರಾಧಾಕೃಷ್ಣ ಬಗ್ಗೆ ಹೇಳ್ತೀನಿ ಅಷ್ಟೇನೆ. ಕೃಷ್ಣನ ನೋಡಿದಾಗ ರಾಧನ ಕಣ್ಣಲ್ಲಿ ಕಣ್ಣಂಚಲ್ಲಿ ಒಂದ್ ಸ್ವಲ್ಪ ನೀರಿರತ್ತೆ. ರಾಧನ ನೋಡಿದಾಗ ಕೃಷ್ಣನ ಕಣ್ಣಂಚಲ್ಲಿ ಒಂದ್ ಸ್ವಲ್ಪ ನೀರಿರತ್ತೆ. ಕಣ್ಣಲ್ಲಿ ನೀರು ಸುಮ್ನೆ ಬರಕ್ ಸಾಧ್ಯನೇ ಇಲ್ಲ. ರಿಯಲಿ ಅವ್ರು ಇಲ್ಲಿ ಕನೆಕ್ಟ್ ಆದ್ರೆ ಅಷ್ಟೇ ಕಣ್ಣಲ್ಲಿ ನೀರು ಬರೋದು. ನಿಮ್ಗೆ ಯಾವ ವ್ಯಕ್ತಿ ತನ್ನಿಂದ ಸ್ವಲ್ಪ ದೂರ ಇದಾನೋ, ದೂರ ಆಗ್ತಾನೋ, ಅಥವಾ ಇವ್ರು ನನಗೆ ತುಂಬಾ ಹತ್ರವಾದವರು ಅಂತ ಅವ್ರನ್ನ ನೋಡಿದ ಕೂಡ್ಲೆ ಕಣ್ಣಂಚಲ್ಲಿ ನೀರ್ ಬಂದ್ರೆ ನಿಮಗೆ ಹಿ ಈಸ್ ಯುವರ್ ರಿಯಲ್ ಆರ್ ಶಿ ಈಸ್ ಯುವರ್ ರಿಯಲ್ ಸೋಲ್ಮೇಟ್.
ರಕ್ಷಿತಾ ಕಿಚನ್ ಅಲ್ಲಿ ರಾಗು ಮನಸ್ಸಿನ ಹೃದಯದ ಭಾವನೆ ಆಚೆ ಬರ್ತದೆ. ಆರ್ಕೆಯಿಂದ ಹಿಡಿದು ಆರ್ಕೆ ಅನ್ನೋದೇ ಹಾಗೆ ಅಂದ್ರಲ್ಲ ಅವರು, ಆರ್ಕೆ ಹೆಸರೇ ಹಾಗೆ ಅಂದ್ರೆ ಆರ್ಕೆ ಇಷ್ಟು ಮಾತಾಡಕ್ಕೆ ಪ್ರಮೋಟ್ ಮಾಡಿರೋದು ನಿಜ ಹೇಳ್ಬೇಕು ಅಂದ್ರೆ. ನಾ ಜಾಸ್ತಿ ಮಾತಾಡ್ತೀನಾ? ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡ್ತಿದ್ದೆ. ಕೂತ್ಕೊಂಡ್ಬಿಡ್ತೀನಿ. ಹ್ಮ್ ಇವತ್ತಿನ ದಿನ ತುಂಬಾ ಅದ್ಭುತವಾಗಿ ಸ್ಟಾರ್ಟ್ ಆಗಿದೆ ನನಗೆ. ಇಷ್ಟೊಂದು ಒಳ್ಳೆ 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 ಅಡಿಗೆ ಒಟ್ಟಿಗೆ, ಓ ಮೈ ಗಾಡ್. ನನ್ನ ಫೇವ್ರೆಟ್ ಮಾವಿನಕಾಯಿ ಚಿತ್ರಾನ್ನ ಅಂಡ್ ಪುಳಿಯೋಗರೆ ಕೂಡ ನನಗೆ ಇಷ್ಟ. ಪಾಯಸದಲ್ಲಿ ನಂಗೆ ಇದೇ ಸ್ವಲ್ಪ ಇಷ್ಟ. ಇದು ಇಲ್ಲ ಅಂದ್ರೆ ನಾನು ತಿನ್ನಲ್ಲ. ಪಾಯಸಗಳೇ ಕಮ್ಮಿ. ಮದ್ವೆ ಮನೆಗೆ ಹೋದ್ರೆ ಪಾಯಸ ಅಲ್ಲಿಂದ ಬರ್ತಿದೆ ಅಂತ ತಕ್ಷಣ ಹಿಂಗ್ ಅಂದ್ಬಿಡ್ತಾ ಇದ್ದೆ. ಒಂದ್ಸರಿ ಯಾರೋ ಹೇಳಿದ್ರು, ಪಾಯಸ ಅನ್ನೋದು ಲಕ್ಷ್ಮಿ ಇದ್ದಂಗೆ, ಒಂಚೂರಾದ್ರೆ ಎಲೆ ಮೇಲೆ ಹಾಕ್ಸ್ಕೋಬೇಕು ಅಂತ. ಅವಾಗ ಚೂರ್ ಹಾಕಿ ಅಂತ ಶಾವಿಗೆ ಪಾಯಸ ಇತ್ತು ಅಂದ್ರೆ ಸುಮ್ನೆ ಬಿಡ್ತೀನಿ, ಸ್ವಲ್ಪ ಹಾಕೋಗ್ಲಿ ಅಂತ ಹೇಳಿ. ಸೊ ಇಷ್ಟ ನನಗೆ. ಲವ್ಲಿ. ರಾಘು, ನೀವು ಬಜ್ಜಿ ಹಾಕಬಹುದು. ಯಾವ ಕೈಲಿ ಹಾಕತ್ತೀರಾ ಇವಾಗ? ಹಾಕಲಿ ಅಂದ್ರೆ ನೀವೇ ಹಾಕಿ. ನಿಮ್ ಮನೇಲಾದ್ರೆ ಯಾವ ಕೈಲಿ ಬಲಗೈಲಿ ಹಾಕೊಳ್ಳಲ್ಲ? ಇಲ್ಲ, ನೀವು ಊಟ ಮಾಡ್ತಾನೆ ನಿಮ್ ಡೈನಿಂಗ್ ಟೇಬಲ್ ಮೇಲೆ ರೈಟ್ ಹ್ಯಾಂಡ್ ಅಲ್ಲಿ ಹಾಕೊಳ್ಳಲ್ಲ? ಅದು ಅಭ್ಯಾಸನೇ ಇಲ್ಲ. ಅಂದ್ರೆ ಸ್ವಲ್ಪ ಇವರು OCD, ಯಾವಾಗ ಕ್ಲೀನಿಂಗ್ OCD ಸಮಸ್ಯೆ ಇದೆ ಅಂದ್ರು ಅವಾಗ ನಾ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಇವ್ರು ತುಂಬಾ ಕಿಚನ್ ಅಲ್ಲಿ ಡಿಸಿಪ್ಲಿನ್ ಆಗಿರ್ತಾರೆ. ಜಾಸ್ತಿ ಆಗ್ಬಿಟ್ಟು ಏನಿಲ್ಲ, ಮೊದ್ಲೇ ದನ ಆದಂಗ ಆಗಿದ್ದೀನಿ. ಬಿಸಿ. ನಾನ್ ಬರ್ತಾ ಕೋಳಿ ಮುಟ್ಟೆ ಅಂತ ಹೇಳಿದೀನಿ. ಗುಂಡಿಗೆ ಮುದ್ದಾಗಿ ಆ ಮುಖ ನೋಡಿ ದಪ್ಪ ಆಗಿದ್ದೀನಿ. ಯಾಕಂದ್ರೆ ಈ ನಡುವೆ ಎಲ್ಲೇ ಮುಂಚೆ ಎಲ್ಲ ನಾನು ಇವೆಂಟಿಗೆ ಹೋದಾಗ ಹುಡುಗಿ ಕಾಸ್ಟ್ಯೂಮ್ ಅಲ್ಲಿ ಹೋಗಿರ್ತಿದ್ದಾಗ ಅವ್ರು ಚಿಕ್ಕ ಮಕ್ಳನ್ನ ಕರ್ಕೊಂಡ್ ಬರ್ತಾ ಇದ್ರು. ಅಕ್ಕನ ಜೊತೆ ಫೋಟೋ ತೆಗ್ಸ್ಕೋ, ರಾಗಿಣಿ ಮೇಡಮ್ ಜೊತೆ ಫೋಟೋ ತೆಗ್ಸ್ಕೋ ಅಂತ. ಈ ನಡುವೆ ಆಂಟಿ ಜೊತೆ ಫೋಟೋ ತೆಗ್ಸ್ಕೋ ಅಂತಾನೆ. ಅಲ್ಲೇ ಆಂಟಿ ಇದ್ದಾರೆ, ದಪ್ಪ ಆಗ್ತಾ ಇದೀನಿ ಅಂತ ಅನ್ಸುತ್ತೆ. ಸೊ ಐ ಡೋಂಟ್ ವಾಂಟ್ ಟು ಬಿಕಮ್ ಆಂಟಿ. ಐ ಶುಡ್ ಬಿ ಲೈಕ್, ನಾನು ಅದು ಆಂಟಿ ಆಗಿರೋದಕ್ಕೆ ಇಷ್ಟ ಇಲ್ಲ, ಅಕ್ಕ ಆಗೇ ಇರ್ಬೇಕು. ಅಂದ್ರೆ ಇವಾಗ ನೀವು ಅಂಕಲ್ ಆಗಕ್ಕೆ ಇಷ್ಟಪಡಲ್ಲ, ಅಂದ್ರೆ ಇಷ್ಟಪಡ್ತೀರಾ? ಬಟ್ ಏನ್ ಮಾಡೋದು, ನನಗೆ ಅನ್ಸುತ್ತೆ ಇವಾಗ ಯಾರೋ ಚಿಕ್ಕ ಮಕ್ಳು ಅಂಕಲ್ ಅಂಕಲ್ಲ, ನಾನೇನೋ ಹೇಳಕ್ ಹೋಗಲ್ಲ. ನನ್ನ ಫ್ರೆಂಡ್ ಸರ್ಕಲ್ ಅಥವಾ ಯಾರಾದ್ರೂ ಒಬ್ರಿದ್ರೆ ಅಂಕಲ್ ಅಂತ ಕರಿಬೇಡ, ಅಣ್ಣ ಅಂತ ಕರಿ ಅಂತ ಅವ್ರೇ ಹೇಳ್ತಾರೆ. ಅವ್ರಿಗೆ ತಗೊಳಕ್ ಆಗಲ್ಲ ನಾನು ಅಂಕಲ್. ತುಂಬಾ ಅಭಿಮಾನಿಗಳಿದ್ದಾರೆ. ನನಗೆ ಇನ್ನೊಂದೇನ್ ಗೊತ್ತಾ, ವಿಚಾರ ತಿನ್ನೋದ್ಕಿಂತ ನೆಲದ ಮೇಲೆ ಕಾಲ್ ಮರ್ಚ್ಕೊಂಡು, ಓ ಮೈ ಗಾಡ್, ಹಂಗ್ ತಿಂದ್ರೆ ನನಗೆ ನೀಟಾಗಿ ಒಂದೊಂದ್ ಅಗಳು ಅರ್ಗತ್ತೆ.